ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಫಾರ್ಮುಲಾ ಪ್ರಕಾರ ಬ್ಲೌಸು ಕಟ್ಟಿಂಗ್ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಇದನ್ನೊಂದು ಸಲ ನೋಡಿಬಿಟ್ರೆ ನೀವು ಯಾವ ಸೈಜ್ ಬ್ಲೌಸ್ ಆದರೂ ನಾವು ಯಾವ ರೀತಿ ಫಾರ್ಮುಲಾ ಪ್ರಕಾರ ಉಪಯೋಗಿಸ್ಕೊಂಡು ನಾವು ಕಟ್ ಮಾಡ್ಬೋದು ಅಂತಂದು ನಿಮಗೆ ಒಂದು ಐಡಿಯಾ ಬಂದುಬಿಡ್ತದೆ. ನೋಡಿ, ಈ ರೀತಿ ಫಸ್ಟು ನಾವು ಹೆಚ್ಚು ಕಮ್ಮಿ ಇಲ್ದಲೆ ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈ ಲೈನ್ ಹಾಕ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಕಮ್ಮಿ ಬರೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಫಸ್ಟ್ಗೆ ನಾವು ಭುಜ ಹತ್ರ ಇಟ್ಕೊಂಡ್ಬಿಟ್ಟು ಅಲ್ಲಿ ಟಕ್ಸ್ ಹಾಕಿರ್ತೀವಲ್ಲ, ಅಲ್ಲಿ ನಾವು ಕರೆಕ್ಟಾಗಿ ಹಿಡ್ಕೊಂಡು ಬ್ಲೌಸ್ ಹೈಟ್ ನೋಡ್ಕೋಬೇಕು. ಅವ್ರ ಹೈಟು ಸ್ವಲ್ಪ ಜಾಸ್ತಿ ಇಟ್ರೆ ಅಂದರೆ ಜಾಸ್ತಿ ಮಾಡಬೇಕು, ಕಮ್ಮಿ ಇಟ್ರೆ ಅಂದರೆ ಕಮ್ಮಿ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಬ್ಲೌಸಿನ ಒಂದು ಡೀಪ್ ನೋಡ್ಕೋಬೇಕು. ಇವೆರಡು ಆದಮೇಲೆ ಒಂದು ಸಲ ಬ್ಲೌಸ್ ಅನ್ನೋದು ನೀಟಾಗಿ ಹಾಕೊಂಬಿಟ್ಟು ಒಂದು ಸಲ ನೋಡ್ಕೊಳ್ಳೋಣ ಬ್ಲೌಸ್ ಅಳತೆ ಎಷ್ಟು ಒಳಗೆ ಬರ್ಬೋದು ಅಂತ ಅನ್ನೋದು. ಈ ರೀತಿ ಹಾಕ್ಕೊಂಡು ನೋಡ್ತೀನಿ ಫಸ್ಟು. ಈ ರೀತಿ ನೋಡ್ಕೊಂಡಿದ್ರೆ ಒಂದು ಐಡಿಯಾ ಬರುತ್ತೆ, ಇದು ಈ ಸೈಜ್ ಬ್ಲೌಸ್ ಅಂತ ಅನ್ನೋದು ಗೊತ್ತಾಗುತ್ತೆ. ನೋಡಿ, 17.5 ಅಷ್ಟು ಬರುತ್ತೆ. 17.5 ಅಷ್ಟು ಬಂದೈತೆ ಅಂತಂದು ಅದು ಒಂದೊಂದು ಸಲ ಹೆಚ್ಚು ಕಮ್ಮಿ ಸಿಗುತ್ತಲ್ಲ. ಈಗ ನಾನು ಆರ್ಮ್ ರೌಂಡ್ ಅನ್ನೋದು ನೋಡ್ತಾಯಿದ್ದೀನಿ. 7.6 ಅನ್ನೋದೈತೆ. 7.6 ಅನ್ನೋದು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ 7.6ಗೆ 3 ಇಂಚ್ ಅನ್ನೋದು ಕೊಡಬೇಕು ನಾವು. ಆವಾಗ ನಮಗೆ ಚೆಸ್ಟ್ ರೌಂಡು, ಅದ್ರ ಜೊತೆಗೆ ನಾವು ಮಾರ್ಜಿನ್ 2 ಇಂಚ್ ಅನ್ನೋದು ಪಕ್ಕ ಬರುತ್ತೆ. ಈ ರೀತಿ ನೋಡಿ, 10.6 10.6 ಅನ್ನೋದು ನಮಗೆ ಬರುತ್ತೆ. ಅದ್ರಾಗೆ 2 ಇಂಚ್ ಅನ್ನೋದು ಮಾರ್ಜಿನ್ ತಗೊಂಡ್ರೆ ಇನ್ನು ಉಳಿದಿದ್ದು ನಮ್ಮ ಟೋಟಲು ಹೈ ಚೆಸ್ಟ್ ಅಂದರೆ ಕಂಕಳ ಕೆಳಗೆ ಬರುತ್ತಲ್ಲ, ಅಲ್ಲಿಂದ ಎಷ್ಟಿದೆ ಚೆಸ್ಟ್ ರೌಂಡನ್ನು ಯಾವಾಗಲೇ ಆಗಲಿ ಹೈ ಚೆಸ್ಟ್ ಅನ್ನೋದೇ ನೋಡ್ಕೋಬೇಕು ನಾವು ಬ್ಲೌಸ್ ಕಟ್ ಮಾಡೋ ಸಾರಿ. ಇದು ನಾವು ಕಟಿಂಗ್ ಮಾಡೋ ಸಾರಿ ಏನಂದರೆ, ನೀಟಾಗಿ ಬ್ಲೌಸ್ ಕರೆಕ್ಟಾಗಿ ಆಯ್ತಾ ಇಲ್ಲ ಅಂತಂದು ಒಂದೊಂದು ಸಲ ನಾವು ಕಸ್ಟಮರ್ನ ಕೇಳಬೇಕು. ಇಲ್ಲ ಲೂಸ್ ಐತೆ ನಮಗೆ ಕಂಕಳ ಹತ್ರ ಅಂತಂದರೆ ಅದ್ರ ಮೇಲೆ, ಇಲ್ಲಾಂದರೆ ಅವ್ರದ್ದು ಅಳತೆನ ತಗೊಂಡ್ಬಿಟ್ರಿ. ಆ ರೀತಿ ತಗೊಂಡ್ಬಿಟ್ರೆ, ಅಳತೆ ತಗೊಂಡ್ಬಿಟ್ರೆ ನಮ್ಗೆ ಕರೆಕ್ಟಾಗಿ ಕಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಬ್ಲೌಸ್ ತುಂಬ ಚೆನ್ನಾಗೈತೆ, ನಮಗೇನು ಸುಕ್ಕಲಿಲ್ಲ ಅಂತಂದರೆ, ಅಂದರೆ ಯಾವುದೇ ಬ್ಲೌಸ್ಗಾಗಲಿ ಕರೆಕ್ಟಾಗೇ ಇರುತ್ತೆ ಆರ್ಮ್ ರೌಂಡ್ ಅನ್ನೋದು. ಅದರಿಂದ ಆರ್ಮ್ ರೌಂಡ್ ತಾಳ್ರಿ ಅಂತ ಹೇಳ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಏನಂದರೆ, ನಮ್ಗೆ ನೆಕ್ ಬಿಡ್ತು ಎಷ್ಟು ಬೇಕು ಅಂತಂದು 7.6 ಐತಲ್ಲ, 7.6ನ 3ರಿಂದ ನಾವು ಭಾಗಿಸ್ಬೇಕು. ಆವಾಗ 2.5 ಬರುತ್ತೆ. 2.5ಗೆ ಮಾರ್ಕ್ ಮಾಡ್ಕೊಂಡು ನಮ್ಮ ಕಡೆ ಒಂದು 1/4 ಇಂಚು 1/2 ಇಂಚು ನಾವು ಮಾರ್ಜಿನ್ ಎಷ್ಟು ಹಾಕ್ತೀವಿ ಅದು ಕಟಿಂಗ್ ಲೈನು. ಇವಾಗ ನಾವು ಶೋಲ್ಡರ್, ಅವ್ರ ಬ್ಲೌಸಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ತಾಯಿದ್ದೀನಿ. ನೋಡಿ, ಇದು 2 ಇಂಚು ಹತ್ರ ಐತೆ ಸ್ವಲ್ಪ, ಅಂದರೆ 1.25 ಅಷ್ಟಿದೆ. ಅಂದರೆ ತುಂಬ ಚಿಕ್ಕದಾಗಿ ಹಾಕಿದ್ದಾರೆ ಅವರು. 2.5 ಕೆಲವರು 2.5ವರೆಗೂ ಹಾಕ್ಕೊಂತಾರೆ. ಇದು ಅಷ್ಟೊಂದಿಲ್ಲ, 2 ಇಂಚ್ ಅಂತ ಅಂದ್ಕೊಳ್ರಿ. ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಹಾಕ್ಕೊಂಡ್ಬಿಟ್ಟು ಈ ಕಡೆಗೆ ಮಾರ್ಜಿನ್ ಇಟ್ಕೊಂಡಿನಿ. ಟೋಟಲ್ ಶೋಲ್ಡರ್ ಬಂದುಬಿಟ್ಟು 5 ಇಂಚ್ ಬಂದಿದೆ. ನೋಡಿ, ಇದು 5 ಇಂಚು ನಮಗೆ, ಯಾಕಂದರೆ 9 ಇಂಚ್ ಐತೆ ಡೀಪ್ ಅನ್ನೋದು ಸರಿ ಹೋಗುತ್ತೆ ಅಂತಂದು ಒಂದು ಅಂದಾಜು ಅನ್ನೋದು ಗೊತ್ತಾಗುತ್ತೆ. ನಾನು ಆರ್ಮ್ ಡೌನ್ ಅನ್ನೋದು 5 ಇಂಚ್ ಇಡ್ತಾಯಿದ್ದೀನಿ. ನೋಡಿ, ಇಲ್ಲಿ 5 ಇಂಚ್ ಐತಲ್ಲ, ಆರ್ಮ್ ಡೌನ್ ಹತ್ರ ಇನ್ನೂ ಸ್ವಲ್ಪ ಮುಂದಕ್ಕೆ ಬರಬೇಕು. ಯಾಕಂದರೆ ನಮ್ಮ ಕಂಕಳ ಅನ್ನೋದು ಸ್ವಲ್ಪ ಕ್ರಾಸಾಗಿರುತ್ತಲ್ಲ, ಅದರಿಂದ ಅದೇ ರೀತಿಯೇ ತಗೋಬೇಕು ನಾವು. ಅಲ್ಲೇ 5ಕ್ಕೆ ಇಟ್ಟಿವಿ ಅಂತ ಅಂದ್ಕೊಳ್ರಿ, ಅವಾಗೊಂದು ಸ್ವಲ್ಪ ಲೂಸು ಟೈಟ್ ಬರುತ್ತೆ, ಹಿಗ್ಗೋ ಥರ ಆಗುತ್ತೆ. ಆ ರೀತಿ ಹಾಕ್ಕೊಂಡ್ಬಿಟ್ಟು ಕರ್ವ್ ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ಕರ್ವ್ ಕೊಡಬೇಕು. ಈ ರೀತಿ ಕರ್ವ್ ಕೊಡಬೇಕು. ಇದು ಕರ್ವ್ ಸ್ಕೇಲ್ ಕರೆಕ್ಟಾಗೆ ಬಂದುಬಿಡ್ತದೆ ಫ್ರೆಂಡ್ಸ್. ನಾವು ಕರೆಕ್ಟಾಗಿ ಕೊಟ್ಟಿವಿ ಅಂದರೆ ನೋಡಿ, ಈ ರೀತಿ ಇಟ್ಕೊಂಡ್ಬಿಟ್ಟು ನೀಟಾಗಿ 7.6 ಅನ್ನೋದು ನನಗೆ ಕರೆಕ್ಟಾಗಿ ಬಂದಿದೆ. ನಾವೇನನ್ನ ಸ್ವಲ್ಪ 1.5 ಇಂಚು 1.25 ಇಂಚ್ ಇಡ್ರಿ ಈ ಸೈಜ್ಗೆ ಅಂತ ಅಂತಾರಲ್ಲ, ಆ ರೀತಿ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಜಾಸ್ತಿ ಸುಕ್ಕಲು ಅನ್ನೋದು ಬಂದುಬಿಡುತ್ತೆ. ಅದು ಏನಲ್ಲಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಲ್ಲ, ನೋಡಿರಿ ಈ ರೀತಿ ಟೇಪ್ ಇಟ್ಕೊಂಡು ನಮಗೆ 2.5 ಇಂಚು ಅಂದರೆ ಅದು ಎಷ್ಟು ಇವಾಗ 6 ಇಂಚ್ ಬಂದೈತೆ ಅಂತ ಅಂದ್ಕೊಳ್ರಿ, 3 ಇಂಚು ಬರುತ್ತೆ. ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡಾಗ ನಮಗೆ ಕರೆಕ್ಟಾಗಿ ಅನ್ನೋದು ಬರುತ್ತೆ. ಅದೇನಾದ್ರು ನಾವು 1.5 ಇಂಚ್ ಇಟ್ಟಿವಿ ಅಂತ ಅಂದ್ಕೊಳ್ರಿ, ಅಲ್ಲೊಂದು ನಾವು ಹಾಕ್ತೀವಿ ನೋಡ್ರಿ, ಅದು ಆ ರೀತಿ ಹಾಕ್ಬಿಟ್ರೆ ಆದಷ್ಟು ನಮಗೆ ಲೂಸ್ ಬಂದುಬಿಡುತ್ತೆ ಕ್ಲಾತ್ ಅನ್ನೋದು. ಅದರಿಂದ ನಾವು ಕರ್ವ್ ಸ್ಕೇಲಿಂದ ಅದಕ್ಕೆ ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ರೆ, ನಾವು ಕರೆಕ್ಟಾಗೆ ಕರ್ವ್ ಸ್ಕೇಲ್ ಇಟ್ಟು ಕರೆಕ್ಟಾಗಿ ಮಾಡಿದ್ರೆ ನಮಗೆ, ನಾವೇನಂದ್ರೆ ಫಸ್ಟಾಗಿ ನಾವು ಕರೆಕ್ಟಾಗಿ ಶೋಲ್ಡರ್ ಕೊಟ್ಟಿರಬೇಕು, ಆರ್ಮ್ ಡೌನ್ ಕೊಟ್ಟಿರಬೇಕು. ಆವಾಗ ಪಕ್ಕ ಕರೆಕ್ಟಾಗಿ ನಮಗೆ 7.6 ಅಂತ ಬಂದೈತಲ್ಲ, ಅದು ಕರೆಕ್ಟಾಗಿ ಬಂದುಬಿಡುತ್ತೆ. ಇವಾಗ ನಾವು 3 ಇಂಚ್ ಅನ್ನೋದು ತಗೊಂಡಿದ್ದೀನಿ ನಾನು ಡೌನು ಡೀಪ್ ಹತ್ರ. ಅದನ್ನು ನೀಟಾಗಿ ಕರ್ವ್ ಸ್ಕೇಲ್ ತಗೊಂಡ್ಬಿಟ್ಟು ಕರ್ವ್ ಹಾಕ್ಕೊಂಡಿದ್ದೀನಿ.
ಇವಾಗ ಸೊಂಟದ ಅಳತೆ ನೋಡೋಣ. ಸೊಂಟದ ಸುತ್ತಳತೆ ಎಷ್ಟು ಬಂದಿದೆ ಅಂತ ನೋಡ್ಕೊಬಿಟ್ರೆ ನಮಗೆ ಫ್ರಂಟಲ್ಲಿ ಕರೆಕ್ಟಾಗಿ 4 ಭಾಗ ಮಾಡಿಬಿಟ್ಟು ಕೊಡೋಕ್ಕೆ ಈಸಿ ಆಗುತ್ತೆ. ನೋಡಿ ನನಗೆ 30.5 ಬಂದೈತೆ. ಅದನ್ನು 4 ಭಾಗ ಮಾಡಿದ್ರೆ 7.5 ಬರುತ್ತೆ. ನೋಡಿ 7.5ಗೆ ಕರೆಕ್ಟಾಗಿ 7.5ಗೆ ಮಾರ್ಕ್ ಮಾಡಿಬಿಟ್ಟು ಇನ್ನು 1 ಇಂಚು ಟಕ್ಸ್ಗೋಸ್ಕರ ನೋಡಿ ಹೈ ಚೆಸ್ಟು ಮತ್ತು ಅವರು ಸೊಂಟ ಅನ್ನೋದು ಎರಡು ಒಂದೇ ಥರ ಐತೆ. ಅಂದರೆ ಕೆಲವೊಬ್ಬರಿಗೆ ಹೈ ಚೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ, ಕೆಳಗಡೆ ಸೊಂಟ ಅನ್ನೋದು ಕಮ್ಮಿ ಇರುತ್ತೆ. ಆದ ರೀತಿ ಇವಾಗ ಮಧ್ಯಕ್ಕೆ ನೋಡ್ಕೊಂಬಿಟ್ಟು ನೀಟಾಗಿ ಟೇಪಲ್ಲಿ ಮಡಚಿ ನಾವು ಟಕ್ಸ್ಗೋಸ್ಕರ ಹೈಟ್ ಕೊಡೋಣ. ಹೈಟ್ 3.5 ಅಷ್ಟು ಕೊಟ್ಟಿದ್ದೀನಿ ಇದಕ್ಕೆ. ಈ ರೀತಿ ಕೊಟ್ಬಿಟ್ಟು ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚ್ ಅನ್ನೋದು ಕೊಡಬೇಕು. ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಕೊಡಿರಿ. ಇವಾಗ ನೀಟಾಗಿ ಕಟ್ ಮಾಡ್ಕೋಬೇಕು. ನಾನು ಇದು ನೆಕ್ಸ್ಟ್ ಟೈಮಲ್ಲಿ ಇದು ವಿಡಿಯೋ ಇಡ್ತೀನಿ ಫ್ರೆಂಡ್ಸ್, ನಾನು ಸ್ಟಿಚಿಂಗ್ ವಿಡಿಯೋ. ಆವಾಗ ನಾನು ಅದನ್ನು ಕಟ್ ಮಾಡಿ ಅಂದರೆ ಪೈಪಿಂಗ್ ಹಾಕ್ತೀನಿ, ಅದನ್ನು ಕೂಡ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ನಾವು ಇದನ್ನು ಕಟ್ ಮಾಡ್ಕೊಂಡು ಹಾಕ್ತೀವಲ್ಲ, ಇವಾಗ ನಾವು ನೀಟಾಗೆ ಇವಾಗ ನಾನು ಹ್ಯಾಂಡ್ಸ್ ಅನ್ನೋದು ಕಟ್ ಮಾಡ್ತಾಯಿದ್ದೀನಿ. ಹ್ಯಾಂಡ್ಸ್ ಕಟ್ಟಿಂಗ್ ಮಾಡೋ ಸಾರಿ ನೀಟಾಗಿ ಒಂದು ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ಟು ನಮ್ಮ ಬ್ಲೌಸನ್ನ ಅಳತೆ ನೋಡ್ಕೊಳ್ಳೋಣ, ಅಳತೆ ಎಷ್ಟಿದೆ ಅಂತ ನೋಡಿರಿ. ಇದಕ್ಕೂ ಮುಂಚೆ ಒಂದು ಸಲ ನಾನು ಇದನ್ನೊಂದು ನೋಡಿ 7.6 ಅನ್ನೋದು ನೆನ್ಪಿಟ್ಕೊಳ್ರಿ. ಇವಾಗ 8.6 ಅನ್ನೋದು ನಮ್ಮ ಚೆಸ್ಟ್ ಅಳತೆ ಬಂದೈತಲ್ಲ, 8.6ನ ನಾವು 4 ಭಾಗ ಮಾಡಿದ್ರೆ 35 ಅನ್ನೋದು ಬಂದೈತೆ. ಈ 35 ಮೇಲೆ ಡಿಪೆಂಡ್ ಇರುತ್ತೆ ಹ್ಯಾಂಡ್ಸ್ ಕಟ್ ಮಾಡೋದು, ಗೊತ್ತಾಯ್ತಾ? ನೋಡಿ ಈ ರೀತಿ ಹ್ಯಾಂಡ್ ಲೂಸ್ ಅನ್ನೋದು ನೋಡ್ಕೊಳ್ಳೋಣ ನಮ್ಗೆ. ಯಾಕಂದರೆ ಅದು 35 ಅನ್ನೋದು ಯಾಕೆ ಹೇಳ್ತೀನಿ ಅಂತಂದರೆ ನಮಗೆ ಹ್ಯಾಂಡ್ ಡೌನ್ ಎಷ್ಟು ಕೊಡಬೇಕು ಅಂತ ಅನ್ನೋದು ಈಸಿ ಆಗುತ್ತೆ. ನೋಡಿ ಈ ರೀತಿ ನೀಟಾಗಿ ಒಂದು ಸಲ ಹ್ಯಾಂಡ್ ಹೈಟ್ ನೋಡ್ಕೊಂಡಿದ್ದೀನಿ, ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಂಡಿದ್ದೀನಿ. ನೋಡಿ 5.5 ಅಷ್ಟು ಹ್ಯಾಂಡ್ ಲೂಸು, ಹ್ಯಾಂಡ್ ಹೈಟ್ ಬಂದೈತೆ. ಲೂಸ್ ಬಂದುಬಿಟ್ಟು 6 ಇಂಚು. ಅದು ಎರಡು ಅಂದರೆ ಕಚ್ಚು ಕೂಡ ಸೇರಿಸ್ಬಿಟ್ಟು 6 ಇಂಚ್ ತಗೊಂಡಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋದು. ಇವಾಗೇನು ನಮಗೆ 35 ಅಂತ ಬಂದೈತಲ್ಲ, ಆ 35ನ 3.5 ಅಂತ ಲೆಕ್ಕ ಹಾಕ್ಕೊಬಿಟ್ರಿ. ಅದ್ರ ಮೇಲ್ಗಡೆ ನಾವು ಕಚ್ಚಿಗೋಸ್ಕರ ಅಂತಂದು ನಾವು ಇಟ್ಕೊಳ್ಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಈ ರೀತಿ ನೀವು ನೋಡ್ಕೊಳ್ರಿ. ಒಂದೊಂದು ಸಲ ಕರೆಕ್ಟಾಗಿ ಬರುತ್ತೆ. ನೀವು ಯಾವ ಬ್ಲೌಸನ್ನು ತಗೊಳ್ರಿ, 32 ಬ್ಲೌಸನ್ನು ತಗೊಳ್ರಿ, ಯಾವುದಾದ್ರೂ ತಗೊಳ್ರಿ. ಇವಾಗ 7.6 ಬಂದೈತಲ್ಲ, ಅದನ್ನು -1 ಮಾಡಿಬಿಟ್ರೆ ನಾವು ಹ್ಯಾಂಡ್ ಡೌನಲ್ಲಿ ಕೊಟ್ಟಿರೋ ಹತ್ರ ನೀಟಾಗಿ ನಮ್ಮದು ಹ್ಯಾಂಡ್ ಲೂಸ್ ಅನ್ನೋದು ಕೊಡಬೇಕು. ನೋಡಿರಿ 6.6 ಬರುತ್ತಲ್ಲ ಅದು. ಇವಾಗ ಶೋಲ್ಡರ್ ಹತ್ರ 1 ಇಂಚು, ಹ್ಯಾಂಡ್ ಡೌನ್ ಹತ್ರ 1 ಇಂಚ್ ಹಾಕೊಂಡ್ಬಿಟ್ಟು ಹಿಂಗೆ ನೀಟಾಗಿ ಟೇಪ್ ಮಡಚ್ಕೋಬೇಕು. ಮಡಚಿ ಇವಾಗ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈ ರೀತಿ ಲೈನ್ ಹಾಕೊಂಡ್ಬಿಟ್ಟು ನಾವಿಲ್ಲಿ 1.5 ಅಷ್ಟು 1.25 ಅಷ್ಟು ಕೊಡಬೇಕು ಫ್ರೆಂಡ್ಸ್. ಇದು ಈ ರೀತಿ ಕರ್ವ್ ಇಟ್ಬಿಟ್ಟು ಕರ್ವಿಂದ ಸ್ಕೇಲಿಂದ ಕರ್ವ್ ತಗೊಬೇಕು. 1.5 ಇಡಬೇಕು. ನಾನು ಅಲ್ಲಿ 1.25 ಇಟ್ಟಿದ್ದೀನಿ, ಅದರಿಂದ ಸರಿಯಾಗಿ ಬರ್ತಾಯಿಲ್ಲ. ಇದು ಮಾತ್ರ ನಾವು ಪಕ್ಕ. ಇವಾಗ 36 ಬ್ಲೌಸ್ ಬಂತು ಅಂತ ಅಂದ್ಕೊಳ್ರಿ, 1.25 ಕೊಡ್ರಿ. ಇದು 35 ಸೈಜ್ ಎಲ್ಲ, ಅದಕ್ಕೆ ನಾನು 1.25 ಅಷ್ಟು ಕೊಟ್ಟಿದ್ದೀನಿ, 1.5 ಅಷ್ಟು ಕೊಟ್ಟಿದ್ದೀನಿ. ಇದು 32 ಸೈಜ್ ಆದರೆ 1.25 ಕೊಡಬೇಕು. ಅಲ್ಲಿ ಎಲ್ ಶೇಪ್ ಹತ್ರ ಐತಲ್ಲ ಅಲ್ಲಿ. ಇವಾಗ 1/2 ಇಂಚು ನಾನು ಒಳಗಡೆ ಇಟ್ಕೊಂಡ್ಬಿಟ್ಟು ಇದು ಹ್ಯಾಂಡ್ಸ್ಗೋಸ್ಕರ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಸೆಕೆಂಡ್ ಪಾರ್ಟ್ ಕೂಡ ಇಡ್ತೀನಿ ಫ್ರೆಂಡ್ಸ್. ಇದು ಲಾಂಗ್ ವಿಡಿಯೋ ಆಗುತ್ತೆ ಅಂತಂದು ನಾನು ಫ್ರಂಟ್ ಪಾರ್ಟ್ ಅನ್ನೋದು ನಾನು ಸೆಕೆಂಡ್ ವಿಡಿಯೋದಲ್ಲಿ ಇಡ್ತಾಯಿದ್ದೀನಿ. ಅದನ್ನು ಕೂಡ ಒಂದು ಸಲ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ದಕ್ಕೆ.